ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಾಜು ಯುಕೆ ಕಿಚನ್. ನಾನಿವತ್ತು ತುಂಬಾ ಈಸಿಯಾಗಿ ರೇಷನ್ ಅಕ್ಕಿ ಗಂಜಿಯಿಂದ ಮಾಡುವಂತಹ ಹಪ್ಪಳ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ನಾನು 4 ಕಲರಲ್ಲಿ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಆಗ್ಯಾವ್ರಿ. ಕರೆದ ಕೂಡಲೇ ತುಂಬಾ ದೊಡ್ಡದಾಗುತ್ತದೆ ರೀ. ಈ ಹಪ್ಪಳ ಯಾವ ಥರ ಹಾಕಬೇಕು, ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದನ್ನು ನೋಡಂಬರ್ರಿ. ನಾನಿಲ್ಲಿ ಹಪ್ಪಳ ಮಾಡೋಕ್ಕಂತ ರೇಷನ್ ಅಕ್ಕಿ ತೊಗೊಂಡಿನಿ ರೀ. ರೇಷನ್ ಅಕ್ಕಿನ ಕ್ಲೀನ್ ಮಾಡಿಕೊಂಡು ಚಲೋ ಹೊತ್ನಾಗೆ ತೊಳ್ಕೊಬೇಕು ನೋಡ್ರಿ. ನೀರೊಳಗೆ ಒಂದು ದಿವಸ ನೆನೆಸ್ಕೊಂಡು ರುಬ್ಕೊಂಡು ಬಿಡ್ಬೇಕ್ರಿ. ಈ ಥರ ಸಣ್ಣದಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕು ನೋಡ್ರಿ. ರುಬ್ಬಿ ಆದ್ಮೇಲೆ 1 ನೈಟು ಅಷ್ಟೇ ಬಿಡ್ಬೇಕ್ರಿ. ಮರುದಿವಸ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಾನು. ಬೆಳಗ್ಗೆ ಯಾವ ಅಳತೆ ಕಪ್ಪಲ್ಲಿ ಮಾಡ್ತೀರಾ ನೋಡಿ, ಆ ಅಳತೆ ಕಪ್ ಒಳಗಿಂದ 5ರಷ್ಟು ನೀರು ಹಾಕೋಬೇಕು ನೋಡ್ರಿ. ನಾನಿಲ್ಲಿ ಗಂಜಿ ಮಾಡೋಕ್ಕಂತ 5 ಗ್ಲಾಸಷ್ಟು ನೀರನ್ನು ಅಳತೆ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಈಗ ನೋಡ್ರಿ, ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಕುದಿಯೋಕ್ಕಂತ ಇಟ್ಟಿದ್ದೀನಿ. ಎಲ್ಲಿವರೆಗೂ ನೋಡ್ರಿ ಈ ಥರ ಕುದಿಲಿಕ್ಕತ್ತವ. ಈ ಹಂತದೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ನೋಡ್ಬೋದು, ಕಡಿಮೆ ಆದರೆ ಹಿಟ್ಟು ಕುದಿಸಿದ ಮೇಲೂ ಹಾಕ್ಬೋದು, ಹೆಚ್ಚಾದರೆ ತೆಗಿಯೋದಕ್ಕಾಗೋದಿಲ್ಲ. ಹಾಗಾಗಿ ನೋಡಿಕೊಂಡು ಮಾಡ್ಕೊರಿ. ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಆಗ್ತಾವ್ರಿ. ಈ ಥರ ಮೆಣಸಿನ್ಕಾಯಿನ ಕುಟ್ಟಿ ಪುಡಿ ಮಾಡ್ಕೊಂಡಿನ್ರಿ, ಅದನ್ನು ಹಾಕೋತೀನಿ ನೋಡ್ರಿ. ಚೆನ್ನಾಗಿ ಕಾಣಲಿ ಅನ್ನೋದಕ್ಕೆ ಮತ್ತು ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಎಳ್ಳು ಕೂಡ ಹಾಕೋಬೋದು. ಎಲ್ಲನೂ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ನೋಡ್ರಿ, 5 ಗ್ಲಾಸ್ ನೀರಿಗೆ 1 ಗ್ಲಾಸಷ್ಟು ನಾನು ಹಿಟ್ಟು ಹಾಕೋತೀನಿ ರೀ. ನೋಡ್ಬೋದು, ರುಬ್ಬಿರೋ ಹಿಟ್ಟು. ನೋಡ್ರಿ, ಈ ಥರ ಕುದೀತಾ ಇರುವಾಗಲೇ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕೈಯಿಂದ ಇದನ್ನು ತಿರುಗಿಡಬೇಕು, ಮತ್ತೊಂದು ಕೈಯಿಂದ ಹಿಟ್ಟನ್ನು ಹಾಕೋಬೇಕು. ಅಥವಾ ನಿಮ್ಮ ಸಹಾಯಕ್ಕೆ ಯಾರಾದರೂ ಇದ್ದರೆ ಅವರಿಂದ ಹಿಟ್ಟು ಹಾಕಿಸಿ ಈ ಥರ ಜೋರಾಗಿ ತಿರುಗಿಡ್ಬೇಕು ನೋಡ್ರಿ. ಕೈ ಬಿಡದೇ ಇರೋ ಹಾಗೆ ತಿರುಗಾಡ್ತಾನೆ ಇರಬೇಕು, ಇಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಇರ್ತದೆ. ಈ ಥರ ಗಂಜಿ ರೆಡಿಯಾಗಿರ್ತದೆ ನೋಡ್ರಿ. ಇದನ್ನು ಚಲೋ ಹೊತ್ನಾಗೆ ತಿರುಗಾಡ್ಕೋತಾನೆ ಇರಬೇಕು. ಇನ್ನೂ ಕುದಿಬೇಕಲ್ರಿ, ಇನ್ನೂ ಸ್ವಲ್ಪ ಗಟ್ಟಿ ಆಗೋ ತನಕನೂ ತಿರುಗಾಡ್ಕೋಬೇಕು. ಆಗ ಮಾತ್ರ ಹಪ್ಪಳ ಚಲೋ ಹೊತ್ನಾಗೆ ಆಗ್ತಾವ್ರಿ. ಹಿಟ್ಟೇನಾದರೂ ತುಂಬಾ ಗಟ್ಟಿಯಾಗಿದ್ದರೆ ಸ್ವಲ್ಪ ಬಿಸಿನೀರನ್ನು ಕಾಸಿ ಇದರೊಳಗೆ ಹಾಕೋಬೇಕು ನೋಡ್ರಿ. ಆಗ ತುಂಬಾ ಚೆನ್ನಾಗಿ ಆಗ್ತದೆ ಗಂಜಿ. ಈಗ ನೋಡ್ರಿ, ಇದು ಸರಿಯಾಗಿ ಕುದ್ದದ ನೋಡ್ರಿ. ಇದನ್ನು ತೆಗೆದು ಹಪ್ಪಳ ಮಾಡ್ಬೇಕು ನೋಡ್ರಿ. ಈ ಥರ ಕ್ರೀಮಿಯಾಗಿ ಕಾಣಿಸ್ತಿಲ್ಗತ್ತದ ನೋಡ್ರಿ. ಇದೇ ಥರನೇ ಆಗಿರಬೇಕು ಹಿಟ್ಟು, ಆಗ ಮಾತ್ರ ಹಪ್ಪಳ ತುಂಬ ಚೆನ್ನಾಗಿ ಆಗ್ತಾವ್ರಿ. ಈ ಹಂತದೊಳಗೆ ಉಪ್ಪೇನಾದರೂ ಕಡಿಮೆ ಆಗಿದ್ರೆ ಹಾಕೊಂಡು ಬಿಡ್ಬೇಕ್ರಿ. ಈ ಹಿಟ್ಟು ಸರಿಯಾಗಿ ಕುದ್ದದ್ರಿ. ಇವಾಗ ನಾನು ಮನೆ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಈ ಥರ ಒಂದು ಕವರ್ನ ಹಾಸ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ಥರ ಅಗಲ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ದಪ್ಪನೇ ಹಾಕೋಬೇಕು, ತುಂಬ ತೆಳುವಾದರೆ ತೆಗಿಯುವಾಗ ಕಷ್ಟ ಆಗ್ತದ್ರಿ. ಮತ್ತು ಒಣಗಿದ ಮೇಲೆ ತುಂಬಾ ತೆಳ್ಳಗಾಗಿ ಆಗ್ತಾವ, ಅದಕ್ಕೋಸ್ಕರನೇ ಸ್ವಲ್ಪ ದಪ್ಪ ಹಾಕೋರಿ. ಎಲ್ಲ ಹಿಟ್ಟನ್ನು ಇದೇ ಥರನೇ ನಾನು ಹಪ್ಪಳ ಹಾಕೋತೀನಿ ರೀ. ಹಪ್ಪಳ ಹಾಕಿದ್ಮೇಲೆ ಸಾಯಂಕಾಲದಷ್ಟೊತ್ತಿಗೆ ಈ ಥರ ಆಗ್ಯಾವ ನೋಡ್ರಿ. ಇದನ್ನು ಸಾಯಂಕಾಲನೇ ಕಿತ್ತಿ ಇಟ್ಕೊಡ್ತೀನಿ ರೀ ನಾನು. ಈ ಥರ ಒಣಗಿದ ಮೇಲೆ ಕಿತ್ತಿ ಹೊಳ್ಳಿಸಿ ಹಾಕಿ 1-2 ದಿವಸ ಸರಿಯಾಗಿ ಒಣಗಿಸಿ ಎತ್ತಿಟ್ಕೋಬೇಕು ನೋಡ್ರಿ. ನಾನು ಬೇರೆ ಬೇರೆ ದಿವಸ ಕಲರಾಗಿ ಹಾಕಿ ಎತ್ತಿಟ್ಟಿದ್ದೆ ರೀ. ಅದನ್ನು ನಿಮಗೂ ತೋರ್ಸಕತ್ತೀನಿ ಯಾವ ಥರ ಆಗ್ತಾವ ಅನ್ನೋದನ್ನು. ಸರಿಯಾಗಿ ಒಣಗಿದ ಮೇಲೆ ಈ ಥರ ಆಗ್ಯಾವ ನೋಡ್ರಿ, ಟ್ರಾನ್ಸ್ಪರೆಂಟಾಗಿ. ನೋಡ್ಬೋದು, ನಾವು ಇದಕ್ಕೆ ಜೀರಿಗೆ, ಅಜ್ವೇನ, ಎಳ್ಳು ಎಲ್ಲವನ್ನು ಹಾಕಿದ್ದೀವಲ್ರಿ. ಎಲ್ಲನೂ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವು. ಎಣ್ಣೆ ಒಳಗೆ ಹಾಕಿದ ತಕ್ಷಣ ಯಾವ ಥರ ಅರಳುತ್ತಾ ಇದೆ ಹಪ್ಪಳ ಅಂದರೆ, ಹೂ ಅರಳಿರೋ ಥರ ಅರಳುತ್ತಾ ಇದೆ. ಕರೆದ್ಮೇಲೆ ನೋಡಿ ಯಾವ ಥರ ಆಗಿದೆ ಈ ಹಪ್ಪಳ ಅಂತ. ತುಂಬಾ ಚೆನ್ನಾಗಾಗಿದೆ ರೀ. ಬಾಯಲ್ಲಿ ಇಟ್ಟರೆ ಕರಗುತ್ತೆ ನೋಡ್ರಿ, ಆ ಥರ ಆಗ್ಯದ. ನೋಡಿದ್ರಲ್ಲ ಅಕ್ಕಿ ಗಂಜಿಯಿಂದ ಮಾಡುವ ಹಪ್ಪಳ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ನ ಒತ್ತಿರಿ. ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ. ಆಗ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.